ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇಡೀ ರಾತ್ರಿ ಮಳೆ ಸುರಿದಿದೆ. ಅಲ್ಲಲ್ಲಿ ಅವಾಂತರಗಳು ಕೂಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ವ್ಯಕ್ತಿ ತಲೆಗೆ ಮರದ ಕೊಂಬೆ ಬಿದ್ದಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಗಾಯಾಳು ಅಕ್ಷಯ್. ಆದರೆ ತುಂಬ ಸೀರಿಯಸ್ ಆಗಿದೆ ಅನ್ನುವ ಕಾರಣಕ್ಕಾಗಿ ಆತನ ದೇಹದ ಪರಿಸ್ಥಿತಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ವ್ಯಕ್ತಿಯ ತಲೆಗೆ ಮರದ ಕೊಂಬೆ ಬಿದ್ದಿರುವಂಥ ಪ್ರಕರಣ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಗಾಯಾಳು ಅಕ್ಷಯ್. ಅಂದ್ರೆ ಅವರ ದೇಹ ಸ್ಪಂದಿಸ್ತಾ ಇಲ್ಲ. ತಲೆಯಿಂದ ನಿರಂತರವಾಗಿ ರಕ್ತ ಸುರಿತಾ ಇದೆ. ಘಟನೆ ನಡೆದ ದಿನವೇ ಶಸ್ತ್ರಚಿಕಿತ್ಸೆ ಮಾಡಿದ್ರು ವೈದ್ಯರು. ಆದರೆ ಇದುವರೆಗೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿಲ್ಲ. ಬೆಂಗಳೂರಿನಲ್ಲಿ ಮಳೆಯ ಆರ್ಭಟ ಯಾವ ಅನಾಹುತಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಿರಂತರವಾಗಿ ಮಳೆ ಸುರಿತಾ ಇದೆ. BBMP ಮಳೆ ಬಂದಾಗ ಮಾತ್ರ ಎಲ್ಲೆಲ್ಲಿ ನೀರು ನುಗ್ಗುತ್ತೋ ಅಲ್ಲೆಲ್ಲಿ ಓಡೋಗೋದಷ್ಟೇ. ಮತ್ತು ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿಯಲ್ಲಿ ರಾತ್ರಿ ಮಳೆ ಬಂದರೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುತ್ತೆ. ಇನ್ನೇನು ಬೀಳುವ ಹಂತದಲ್ಲಿದ್ದಂಥ ಮರಗಳನ್ನು ಕಟಾವು ಮಾಡಿ ಸುರಕ್ಷಿತ ಕ್ರಮವಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅದನ್ನು ತೆಗೆದುಕೊಂಡಿಲ್ಲ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಘಟನೆಯನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಒಬ್ಬ ವ್ಯಕ್ತಿ ಹೋಗುವಂಥ ಸಂದರ್ಭದಲ್ಲಿ ಬೃಹದಾಕಾರದ ಮರದ ಕೊಂಬೆ ತಲೆಗೆ ಬಿತ್ತು. ಆ ಕಾರಣದಿಂದಾಗಿ ಅವರು ಅಸ್ವಸ್ಥರಾಗಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಹೆಸರು ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಟ್ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಚೇತರಿಕೆಯಾಗುವ ಹಂತದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ವೈದ್ಯರು ಆತಂಕಗೊಂಡಿದ್ದಾರೆ. ಅದರ ಜೊತೆಗೆ ಅಕ್ಷಯ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಪೋಷಕರು ಕೂಡ ಆತಂಕದಲ್ಲಿದ್ದಾರೆ. ನೋಡಿ, ಎಲ್ಲವನ್ನೂ ಕೂಡ ನಾವು ಪ್ರಕೃತಿಯ ಮೇಲೆ ಹಾಕಿ ಇದೊಂದು ಪ್ರಕೃತಿಯ ವಿಕೋಪದ ಕಾರಣಕ್ಕಾಗಿ ಘಟನೆ ಸಂಭವಿಸಿದೆ ಅಂತ ಹೇಳಿ ನಾವು ಕೈ ತೊಳೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು ಸರ್ಕಾರವಾಗಿ ಬೆಂಗಳೂರಿನ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥವರು, ಬೆಂಗಳೂರಿನ ಉಸ್ತುವಾರಿ ತೆಗೆದುಕೊಂಡಿರುವಂಥವರು, ಬ್ರ್ಯಾಂಡ್ ಬೆಂಗಳೂರು ಅಂತ ಬಿಲ್ಡಪ್ ಕೊಡುವಂಥವರು ಇದನ್ನು ನೋಡಬೇಕಾಗತ್ತೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಒಂದು ಮಳೆಗೆ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಒಂದು ಮಳೆ ಬಂದರೆ ಇಡೀ ರಸ್ತೆಗಳೆಲ್ಲವೂ ಕೂಡ ಈಜುಕೊಳಗಳ ರೀತಿಯಲ್ಲಿ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮಳೆ ಬಂದರೆ ಮನೆಗಳ ತುಂಬೆಲ್ಲವೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಇದೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ತುಂಬಿಕೊಳ್ಳುತ್ತೆ. ಇದೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ರಸ್ತೆಗಳ ಮೇಲೆ ಹೋಗಬೇಕು ಅಂತ ಹೇಳಿದರೆ ವಾಹನಗಳನ್ನು ಚಲಿಸೋಕ್ಕೆ ಸಾಧ್ಯವೇ ಇಲ್ಲ. ಅದರ ಬದಲಾಗಿ ಬೋಟ್ಗಳನ್ನು, ಟ್ರ್ಯಾಕ್ಟರ್ಗಳನ್ನು ಉಪಯೋಗ ಮಾಡಬೇಕಾಗತ್ತೆ. ಇದು ಬ್ರ್ಯಾಂಡ್ ಬೆಂಗಳೂರಿನ ಅವಸ್ಥೆ. ಇದು DK ಶಿವಕುಮಾರ್ ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇದು ಬ್ರ್ಯಾಂಡ್ ಬೆಂಗಳೂರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಗ್ಲೋಬಲ್ ಸಿಟಿ ಅಂತೀವಿ, ಬ್ರ್ಯಾಂಡ್ ಬೆಂಗಳೂರು ಅಂತೀವಿ, ಬೆಂಗಳೂರನ್ನ ಇಂಟರ್ನ್ಯಾಷನಲ್ ಸಿಟಿ ಅಂತೀವಿ. ಆದರೆ ಒಂದು ಮಳೆ ತಡೆದುಕೊಳ್ಳುವ ಯೋಗ್ಯತೆ ಇಲ್ಲಿನ ರಸ್ತೆಗಳಿದೆಯಾ, ಇಲ್ಲಿನ ಮರಗಳಿಗಿದೆಯಾ? ಬಿಡಿ, ಪ್ರಕೃತಿ ವಿಕೋಪ ಆ ಕಾರಣಕ್ಕಾಗಿ ಇದೆಲ್ಲವೂ ಸಂಭವಿಸ್ತಾ ಇದೆ ಅಂತ ಹೇಳಿದರೆ ಅಲ್ಲಿಗೆ ಕೈ ತೊಳೆದುಕೊಂಡು ಬಿಡಬೇಕಾ? ಬೆಂಗಳೂರಿನ ರಸ್ತೆಗಳಲ್ಲಿ ಸಂಚರಿಸುವ ಜನರ ಜೀವಕ್ಕೆ ಗ್ಯಾರಂಟಿ ಇಲ್ವಾ? ಏನು ಹೇಳ್ತೀರಿ? ದಶರಥ್, ಮುಖ್ಯವಾಗಿ ಇದು ಇವತ್ತಿನ ಇನ್ಸಿಡೆಂಟ್ ಅಲ್ಲ. ಕಳೆದ ದಶಕಗಳಿಂದ ಈ ಥರದ ಅನಾಹುತಗಳು ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈ ಒಂದು ಮುಂಗಾರು ಆರಂಭ ಸಂದರ್ಭದಲ್ಲಿ ಸಾಕಷ್ಟು ಮಳೆ ಆಗುವಂಥದ್ದು. ಮಳೆಯಿಂದ ಅನಾಹುತಗಳು ತಪ್ಪಿದ್ದಲ್ಲ. ಯಾಕೆಂದರೆ ಬೆಂಗಳೂರು ಈಗ ದೊಡ್ಡದಾಗಿ ಬೆಳೆಯುತ್ತಿದೆ. ಮೊದಲು BMP ಇತ್ತು, ಈಗ BBMP ಆಗಿದೆ, ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಅದಾದಮೇಲೆ ಈಗ ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ರಚನೆ ಆಗ್ತಾ ಇರುತ್ತದೆ. ಅಂದರೆ 8 ವಲಯಗಳಲ್ಲೂ ಕೂಡ ವ್ಯಾಪ್ತಿ ಮತ್ತಷ್ಟು ವಿಸ್ತೀರ್ಣ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿನ ಜನರಿಗೆ ನೀಡಬೇಕಂತಹ ಮೂಲಭೂತ ಸೌಕರ್ಯ, ರಕ್ಷಣೆ, ಹಾಗೆಯೇ ಒಂದಿಷ್ಟು ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡುವಲ್ಲಿ ಇಲ್ಲಿನ ಆಡಳಿತ ವರ್ಗ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಇದು ಸಾಕ್ಷಿ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ನಾವು ಅಕ್ಷಯನ ಇನ್ಸಿಡೆಂಟ್ಗಳನ್ನು ನೋಡೋದಾದರೆ
ಈ ಹಿಂದೆ ಕೂಡ ಹಲವು ಬಾರಿ ಮರಗಳು ಬಿದ್ದು ವಾಹನಗಳ ಜಖಮಾಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಈ ಥರದ ರೀತಿಯಲ್ಲಿ ಜೀವಹಾನಿಯಾಗುವಂತಹ ಪ್ರಕರಣಗಳು ಇತ್ತೀಚೆಗೆ ಆಗಿರಲಿಲ್ಲ. ಆದರೆ ಇದೀಗ 2 ದಿನಗಳ ಹಿಂದೆ ಏನು ಬನಶಂಕರಿಯಲ್ಲಿ ಸಂಭವಿಸಿರುವಂಥದ್ದು, ಇದು ಮುಖ್ಯವಾಗಿ ಈಗ ಏನು ಅಕ್ಷಯ್ ಅವರ ಆರೋಗ್ಯ ಸ್ಥಿತಿ ತುಂಬ ಗಂಭೀರವಾಗಿದೆ, ಅಂತಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ಖಾಸಗಿ ಆಸ್ಪತ್ರೆ ವೈದ್ಯರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು ವೈದ್ಯಕೀಯ ವೆಚ್ಚ ಆಗ್ತಾ ಇದೆ. ವಿಪರ್ಯಾಸ ಅಂತಂದರೆ ಪಾಲಿಕೆಯ ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ, ನಿದ್ದೆಗೆ ಜಾರಿದ್ದಾರೆ. ಅವರ ನಿರ್ಲಕ್ಷ್ಯ ಅಂತಂದರೆ ಇಲ್ಲಿಯ ಪಾಲಿಕೆಯ ಅರಣ್ಯ ವಿಭಾಗದ ನಿರ್ಲಕ್ಷ್ಯಕ್ಕೆ ಈ ಒಂದು ಅನಾಹುತ ಆಗಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಹಲವು ರಸ್ತೆಗಳ ಅಕ್ಕಪಕ್ಕ ದಶಕಗಳಿಂದ 10, 14, 15 ವರ್ಷಗಳಿಂದ ಹಳೆಯದಾದಂಥ ಮರಗಳಿದೆ. ಅದನ್ನು ಪ್ರತಿ ವರ್ಷವೂ ಕೂಡ ಪ್ರತಿ ಮರಕ್ಕೆ 11,500 ರೂನ ಕಟಾವಿಗೋಸ್ಕರನೇ ಪಾಲಿಕೆ ವ್ಯಯವನ್ನು ಮಾಡ್ತಾ ಇದೆ. ಕಳೆದ 2024 ಹಾಗೇನು ಈ ವರ್ಷ 25ರ ವರ್ಷದಲ್ಲಿ 2 ವರ್ಷ ಸಾಲಿನಲ್ಲಿ ಸರಿಸುಮಾರು 60-65 ಲಕ್ಷ ಹಣವನ್ನು ರೆಂಬೆ ಕೊಂಬುಗಳ ಕಟಾವಿಗೆ ಈಗ ಪಾಲಿಕೆ ಖರ್ಚು ಮಾಡಿರುವಂಥದ್ದು. ಆದರೆ ಆ ಹಣ ಎಲ್ಲಿಗೆ ಹೋಯಿತು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಆ ಕೆಲಸವನ್ನು ಸರಿಯಾಗಿ ಮಾಡಿದರೆ ಈ ರೀತಿ ಅಕ್ಷಯ್ಗೆ ಅನಾಹುತ ಆಗ್ತಿರಲಿಲ್ಲ ಅಥವಾ ಈ ಥರದ ಪ್ರಕರಣಗಳು ನಡೀತಿರಲಿಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇರುವಂಥದ್ದು. ಹೀಗಾಗಿ ವೈದ್ಯಕೀಯ ವೆಚ್ಚವನ್ನು ತುರ್ತು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈ ಥರದ ಘಟನೆಗಳು ಆದಾಗ ಪಾಲಿಕೆ ಸ್ವತಃ ರೋಗಿಗಳ ಅಥವಾ ಗಾಯಾಳುಗಳ ವೈದ್ಯಕೀಯ ವೆಚ್ಚವನ್ನು ಭರಿಸುತ್ತೆ. ಆದರೆ ಈ ಅಕ್ಷಯ್ ಅವರ ಕೇಸ್ನಲ್ಲಿ ಇನ್ನೂ ಕೂಡ ಪಾಲಿಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವಂಥದ್ದು. ಕನಿಷ್ಠ ಸೌಜನ್ಯಕ್ಕೂ ಕೂಡ ಆಸ್ಪತ್ರೆಗೆ ಬಂದು ಭೇಟಿ ನೀಡುವಂಥ ಪ್ರಕ್ರಿಯೆ ಪಾಲಿಕೆ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಹಾಗಾಗಿ ಇದು ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ಇದೆಯೋ ಅಲ್ಲೋ ಗೊತ್ತಿಲ್ಲ, ಗಮನಕ್ಕೆ ಇಲ್ಲ ಅಂದರೆ ತರಲೇಬೇಕಾಗತ್ತೆ. ಈ ಥರದ ಇನ್ಸಿಡೆಂಟ್ಗಳು ಮುಂದೆ ಆಗಬಾರ್ದು. ಈಗಾಗಲೇ ಮುಂಗಾರು ಸಾಕಷ್ಟು ಚುರುಕಾಗಿರುವಂಥದ್ದು, ಜಿಲ್ಲಾವಾರುಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಳೆಯ ಪ್ರಮಾಣ ಹೆಚ್ಚಾಗುವಂತಹ ಆತಂಕ ಇರುವಂಥ ಸಂದರ್ಭದಲ್ಲಿ ಇನ್ನಾದರೂ ಕೂಡ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥದ್ದು ಈಗ ನೋಡಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಗಣೇಶ್ ನಿಮ್ಮನ್ನ ಮಾಹಿತಿಗೆ.